ಶಿವಾಜಿನಗರ ಕನ್ನಡ ಅಂತ ಹೇಳ್ತಾರೆ ಸರ್. ಅಂದರೆ ಉರ್ದು ಮಿಶ್ರಿತ ಕನ್ನಡ, ಅದನ್ನು ಕೂಡ ಕೆಲವರು ಕೀಳರಿಮೆಯಿಂದ ನೋಡೋರು ಇದ್ರು. ಅಂದರೆ ಇದು ಪ್ರಾಪರ್ ಕನ್ನಡ ಅಲ್ಲ ಅಂತ ಹೇಳಿ. ಬಟ್ ಅದು ಕೂಡ ಕನ್ನಡವೇ. ಕನ್ನಡ ನಾವು ಯಾವುದೇ ಧರ್ಮದವರಾದರೂ ಕೂಡ, ಯಾವುದೇ ಮತ ಪಂಥದವರಾದರೂ ಕೂಡ ಕನ್ನಡ ನಮ್ಮ ನೆಲದ ಭಾಷೆ, ಹಾಗಾಗಿ ನಮ್ಮ ಭಾಷೆ ಅಂತ ಹೇಳಿ ನೀವು ಭಾವಿಸಿದ್ದೀರಿ. ಏನು ಹೇಳ್ತೀರಿ? ಮೊದಲನೇದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಇವತ್ತು ನಮ್ಮ ಕನ್ನಡಿಗರ ಒಂದು ಗುರು ಅಂತ ಹೇಳಿದ್ರೆ ನಾವು ಪುನೀತ್ ರಾಜ್ಕುಮಾರ್ ಅವರು ಅಂತ ನೆನೆಸ್ಕೋಬೇಕಾಗುತ್ತೆ. ಯಾಕಂದರೆ ಕನ್ನಡ ವಿಷಯ ಬಂದಾಗ ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲ್ಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ನಾಡಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅಂತ ಅನ್ಕೊತೀವಿ. ಭಾಳಷ್ಟು ಸರಿ ನಾವು ಮಾತಾಡಬೇಕಾದ್ರೆ ಕನ್ನಡದಲ್ಲಿ ನಮ್ಮ ಭಾಳಷ್ಟು ಮುಸಲ್ಮಾನರಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತ ಆಡ್ಕೋತೀವಿ. ಆದರೆ ನಮ್ಮ ಅಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಂತಲೂ ಹೊಗಳ್ತಾರೆ ಭಾಳಷ್ಟು ಜನ. ಇದ್ರ ಜೊತೆಗೆ ನಮ್ಮ ಶಿವಾಜಿನಗರ ಕನ್ನಡ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಯಾವುದೋ ಒಂದು ಮ್ಯಾಟ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರೊಂದು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೇಳೋಕ್ಕೆ ಅಲ್ಲಿ ಬಂದಿದ್ದರು. ಅಲ್ಲ ಹೇಳಬೇಕಾದ್ರೆ ಅವರು ಪೊಲೀಸ್ನವ್ರಿಗೆ ಹೆಂಗೆ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರು ಹೇಳಿದ್ರು, ಅವನು ಕನ್ನಡ ನೋಡೋ, ನೀನು ಮಾತಾಡ್ತೀಯ, ಅವ್ನು ಮಾತಾಡ್ತಾನೆ ನೋಡು. ಯಾಕ್ರಿ ನಮ್ದಕ್ಕೆ ಏನು ಮಾಡಲ್ವಾ, ನಿಮ್ದಕ್ಕೆ ಏನು ಹೇಳೋದು ನಮಗೆ? ಅದು ಹೆಂಗಾಯ್ತಂದರೆ ಅದು ಪ್ಯಾರ್ದಿ ಆಗ್ಬಿಟ್ಟೈತೆ, ಖಾನಾ ಪೀನಾ ಸೇರ್ತಾ ಇಲ್ಲ ನಮ್ದಕ್ಕೆ ಅಂದಂಗೆ. ನಾನು ಮಕ್ಕದ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ, ಸರ್ ಏನು ಮಾಡೋದು, ಚೂರು ಟ್ರೈ ಆದರೂ ಮಾಡ್ತಾ ಇದ್ದಾರಲ್ಲ ಅಂತ.